ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಆ್ಯನ್ ಅಪ್ರಾಕ್ಸಿಮೇಟ್ ಸೊಲ್ಯೂಷನ್ ಆಫ್ dy by dx is equal to y square minus x square by y square plus x square, comma y of 0 is equal to 1 at x is equal to 0.2 using ರಂಗೆ-ಕುಟ್ಟ ಮೆಥಡ್ ಆಫ್ ಆರ್ಡರ್ 4. ನೋಡಿ ಯಾವ ಥರ ಮಾಡಬೇಕು ಇದನ್ನ. ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳೋಣ. dy by dx is equal to y square minus x square by y square plus x square ಅಂತ ಬರ್ಕೊಳ್ಳಿ, ಕಾಮ ಆಮೇಲೆ y ಆಫ್ 0 is equal to 1 ಅಂತ ಬರ್ಕೊಳ್ಳಿ. ಇನ್ನು ಬರ್ದಾದ್ಮೇಲೆ ಏನು ಮಾಡಬೇಕು, dy by dxನ f of x, y ಅಂತ ಬರ್ಕೊಳ್ಳಿ. f of x, y is equal to y square minus x square by y square plus x square. ಈಗೇನು ಮಾಡಿ ಇದನ್ನ x0 ಮತ್ತು y0 ಅಂತ ತಗೊಳ್ಳಿ. ಇದು x0, ಇದು y0. ಇದು ಬರ್ಕೊಳ್ಳೋಣ. ವಿ ಹ್ಯಾವ್, ಇಲ್ಲಿ ನೋಡಿ x0 ಬಂದು 0, y0 ಅಂದರೆ 1, ಮತ್ತು h ಅಂದರೆ h ಕೊಟ್ಟಿಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಬೇಕು, x ಮೈನಸ್ x0 ಫಾರ್ಮುಲಾ. x ಅಂದರೆ ಇದು 0.2 ಮೈನಸ್ x0 ಅಂದರೆ 0. ನೋಡಿ 0.2 ಮೈನಸ್ 0 ಅಂದರೆ 0.2 ಬರುತ್ತೆ. ಇದು ಏನಾಯಿತು, ಡೇಟಾನ ಬರ್ಕೊಂಡಾಯಿತು. ಫಸ್ಟ್ ಏನು ಮಾಡಿ ಬರ್ಕೋಬೇಕು, dy by dx is equal to y square minus x square by y square plus x square, ಆಮೇಲೆ y ಆಫ್ 0 is equal to 1. ಲೆಟ್ f of x, y ಅಂತ ಇದಕ್ಕೆ ಬರ್ಕೊಳ್ಳಿ. ಇದನ್ನ ವಿ ಹ್ಯಾವ್ x0 ಏನು 0, y0 1, h ಏನು ಫಾರ್ಮುಲಾ x ಮೈನಸ್ x0, x ಅಂದ್ರೇನು 0.2 ಮೈನಸ್ x0 ಅಂದ್ರೇನು 0 ಅಂದರೆ 0.2 ಬರುತ್ತೆ. ಈಗ ಇದಾದಮೇಲೆ ಏನು ಮಾಡಬೇಕು, k1ನ ಫೈಂಡ್ ಮಾಡಬೇಕು ಮೊದಲು. ನೋಡಿ k1ಗೆ ಫಾರ್ಮುಲಾ k1 ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, h ಇಂಟು f ಆಫ್ x0, y0. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. k1 ಈಸ್ ಈಕ್ವಲ್ ಟು h ಎಷ್ಟು ನೋಡಿ 0.2, k1 ಅಂದರೆ h ಅಂದರೆ 0.2, f ಆಫ್ x0 ಏನು 0, y0 ಏನು 1. ಇಲ್ಲಿ ನೋಡಿ k1 ಅಂದರೆ h ಇಂಟು f ಆಫ್ x0, y0. k1 ಈಸ್ ಈಕ್ವಲ್ ಟು h ಏನು 0.2, ಅರ್ಥ ಆಗ್ತಿದೆಯಲ್ವಾ. ಆಮೇಲೆ f ಆಫ್ x0 ಏನು 0, y0 ಏನು 1. ಇದು ಬರ್ದಾದ್ಮೇಲೆ ದೇರ್ ಫೋರ್ k1 ಏನಾಗುತ್ತೆ 0.2 ಇಂಟು ಎಫ್ ಆಫ್ ಅಂತ ಇದೆ. ಏನಿದೆ 0.2 ಇಂಟು ಎಫ್ ಆಫ್ ಅಂತ ಇದೆ. ನೀವೇನು ಮಾಡಬೇಕು, ಇಲ್ಲಿಗೆ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ ಅಂದರೆ 0.2 ಇಂಟು ಎಫ್ ಆಫ್ ಎಕ್ಸ್, ವೈ ಅಂದರೆ ಏನು, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಥರ ಟೈಪ್ ಮಾಡ್ಕೋಬೇಕು. ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನೋಡಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಇದನ್ನ ಟೈಪ್ ಮಾಡ್ಕೊಳ್ಳಿ. 0.2 ಆಮೇಲೆ ಇದನ್ನ ಡಿವೈಡ್ ಹೊಡೆದ್ಬಿಟ್ಟು ಆಲ್ಫಾ ಎಸ್ ಟಿ ಸ್ಕ್ವೇರ್ ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್, ಕೆಳಗಡೆ ಬನ್ನಿ, ಆಲ್ಫಾ ಎಸ್ ಟಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್, ಸೈಡಿಗೆ ಬನ್ನಿ, ಕ್ಲೋಸ್ ಬ್ರ್ಯಾಕೆಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಇಲ್ಲಿ ವೈ ಅಂದರೆ 1, ಎಕ್ಸ್ ಅಂದರೆ 0. ಎಷ್ಟು ಬರುತ್ತೆ ಆನ್ಸರ್? 0.2. ಇದನ್ನ ಬರ್ಕೊಳ್ಳಿ. k1 ಏನು 0.2. ಇದು k1 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, k2ಗೆ ಫಾರ್ಮುಲಾ ಬಂದು h ಇಂಟು ಎಫ್ ಆಫ್ x0 ಪ್ಲಸ್ h/2
ಕಾಮ y0 ಪ್ಲಸ್ k1/2 ಇದು ಫಾರ್ಮುಲಾ. ಇಲ್ಲಿ k2 = ಏನಾಗುತ್ತೆ ಅಂದರೆ h ಅಂದ್ರೇನು 0.2 ಇಲ್ಲೇ ಇದೆ ಬರ್ಕೊಳ್ಳಿ. ಎಫ್ ಆಫ್ x0 ಅಂದರೆ ಏನು ನೋಡಿ, x0 ಅಂದರೆ 0 ಪ್ಲಸ್ h ಅಂದರೆ 0.2/2. y0 ಅಂದರೆ ನೋಡಿ, y0 ಅಂದರೆ 1 ಪ್ಲಸ್ k1 ಅಂದರೆ 0.2 / 2. k2 = ನೋಡಿ 0.2. ಫಸ್ಟ್ ಏನು ಮಾಡಿ 0.2ನ ಹಂಗೆ ಬರ್ಕೊಳ್ಳಿ. ಎಫ್ ಆಫ್ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 0 + 0.2/2 0 + 0.2 / 2 ಎಷ್ಟು ಬರುತ್ತೆ? 0.1 ಬರುತ್ತೆ. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 1 + 0.2 / 2 ಎಷ್ಟು ಬರುತ್ತೆ? 1.1. ಇಲ್ಲಿ ಬರ್ಕೊಳ್ಳಿ 1.1. ಈಗ k2 = ನೋಡಿ 0.2 × f ಅಂದರೆ ಇದೆ ತಾನೆ, 0.2 × y² - x² / y² + x². ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿರುತ್ತೆ ಕ್ಯಾಲ್ಕುಲೇಟು. ಇಲ್ಲಿ y ಅಂದರೆ 1.1. ಫಸ್ಟ್ y ಹೊಡೀರಿ, ಆಮೇಲೆ x ಅಂದ್ರೇನು 0.1. ಎಷ್ಟು ಬರುತ್ತೆ? 0.1967. ಇದು ಬರ್ಕೊಬಿಡಿ 0.1967. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಯಿತು? k2 ಆಯಿತು. ಈಗ k3 k4. ಈಗ ನೋಡಿ k3ಗೆ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ. k3ಗೆ ಫಾರ್ಮುಲಾ h × f of x0 + h/2, y0 + k2/2. ಇದು ಫಾರ್ಮುಲಾ. ಆಮೇಲೆ k3 = ಇಲ್ಲೇನು ಮಾಡಬೇಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ. ಇಲ್ಲಿ h ಅಂದರೆ 0.2, ಎಫ್ ಆಫ್ x0 ಅಂದರೆ 0, h ಅಂದರೆ 0.2/2, y0 ಅಂದರೆ 1. ಇಲ್ಲಿ ನೋಡಿ k2 ಅಂದರೆ ಏನು? 0.1967. 0.1967/2. k3 = 0.2 ಎಫ್ ಆಫ್. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡಿ. ಫಸ್ಟ್ ಎ ಸಿ ಹೊಡೀರಿ. ಫಸ್ಟ್ ಇದನ್ನ ಟೈಪ್ ಮಾಡಿ. 0 + 0.2/2 ಎಷ್ಟು ಬರುತ್ತೆ? 0.1. ಕಾಮ ಇದನ್ನ ಟೈಪ್ ಮಾಡ್ಕೊಳ್ಳಿ. 1 + 0.1967/2 1967/2 ಎಷ್ಟು ಬರುತ್ತೆ? 1.0984. ಈಗ ನೆಕ್ಸ್ಟು k3 ಬಂದು ಇಲ್ಲಿ 0.2 × f ಅಂದರೆ 0.2 × y² ಇದೆಯಲ್ಲ, ಅದಕ್ಕೆ ಹೋಗಿ ಕ್ಯಾಲ್ಕುಲೇಟ್. y ಅಂದ್ರೇನು? 1.0984. x ಅಂದ್ರೇನು? 0.1. 0.1967. ಈಗ k3 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? k4. k4ದು ಫಾರ್ಮುಲಾ ಬಂದು h × f of x0 + h, y0 + k3. k4 = h ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ. h ಏನು? 0.2 ಎಫ್ ಆಫ್ x0 ಅಂದರೆ 0, h ಅಂದರೆ 0.2, y0 ಅಂದರೆ 1, k3 ಅಂದರೆ 0.1967. k4 = 0.2 ಎಫ್ ಆಫ್ ಇದನ್ನ ಟೈಪ್ ಮಾಡ್ಕೊಳ್ಳಿ. 0 + 0.2 ಬಂದು 0.2 ಬರುತ್ತೆ, ಇದನ್ನ ಹೊಡೀರಿ. 1 + 0.1967 1.1967 ಬರುತ್ತೆ.
ಇದು therefore K4 ಈಸ್ ಈಕ್ವಲ್ ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ವೈ ಅಂದರೆ ವೈ ವ್ಯಾಲ್ಯೂ ಹಾಕಿ 1.1967, ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಹಾಕಿ 0.2. ಎಷ್ಟು ಬರುತ್ತೆ ಆನ್ಸರ್? 0.1891. ಇದು ಬಂದು K1, K2, K3, K4. ಈಗ ನೆಕ್ಸ್ಟು ಬಂದು ಇದಾದಮೇಲೆ ಇಲ್ಲಿ ನೋಡಿ ಫೈನಲ್ ಫಾರ್ಮುಲಾ ಬರಿಬೇಕು ನೋಡಿ. ವೈ ಆಫ್ x0 ಪ್ಲಸ್ h ಈಸ್ ಈಕ್ವಲ್ ಟು y0 ಪ್ಲಸ್ 1/6 ಇಂಟು K1 ಪ್ಲಸ್ 2K2 ಪ್ಲಸ್ 2K3 ಪ್ಲಸ್ K4. ಇಲ್ಲೇನು ಮಾಡಬೇಕು? ವೈ ಆಫ್ x0 ಅಂದರೆ ಎಷ್ಟು? 0 ಪ್ಲಸ್ ಹೆಚ್ ಅಂದರೆ 0.2. y0 ಎಷ್ಟು? y0 ಬಂದು 1/6 K1. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲನೂ. K1 ಅಂದರೆ 0.2, K2 ಅಂದರೆ 0.1967, 0.2 ಪ್ಲಸ್ 2 ಟೈಮ್ಸ್ 0.1967 ಪ್ಲಸ್ 2 ಟೈಮ್ಸ್ K3 ಅಂದರೆ ನೋಡಿ 0.1967, K4 ಅಂದರೆ 0.1891, 0.1967 ಪ್ಲಸ್ 0.1891. ಇದೇನಾಯಿತು ಫೈನಲ್ಲು? ವೈ ಆಫ್ 0.2. ಇದನ್ನ ಆ್ಯಡ್ ಮಾಡಿದ್ರೆ 0.2 ಬರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೋಡಿ 1 ಪ್ಲಸ್ ಡಿವೈಡ್ ಹೊಡೀರಿ 1/6 0.2 ಪ್ಲಸ್ 2 ಇಂಟು 0.1967 ಪ್ಲಸ್ 0.1967 ಪ್ಲಸ್ 0.1891 1.1960. ಈಗ ಕ್ವಶನಲ್ಲಿ ಏನು ಕೇಳಿದ್ದಾರೆ ನಿಮಗೆ? ನೋಡಿ ಫೈಂಡ್ ದ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಅಟ್ x ಈಸ್ ಈಕ್ವಲ್ ಟು 0.2 ಅಂದರೆ ವೈ ಆಫ್ 0.2 ಫೈಂಡ್ ಮಾಡಿ ಅಂತ. ವೈ ಆಫ್ 0.2 ಸಿಕ್ತು. ಇದೇ ನಮಗೆ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಇದು ಕ್ವಶನ್ನು dy/dx ಬರ್ಕೊಳ್ಳಿ. ಗಿವನ್ ಡೇಟಾ ವೈ ಆಫ್ 0 ಈಸ್ ಈಕ್ವಲ್ ಟು 1 ಬರ್ಕೊಳ್ಳಿ. ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಇದು x0 y0, ಹೆಚ್ನ x ಮೈನಸ್ x0 ಅಂತ ಬರ್ಕೊಳ್ಳಿ. ಆಯಿತು. ಆಮೇಲೆ K1ನ ಫೈಂಡ್ ಮಾಡಿ. K1ಗೆ ಫಾರ್ಮುಲಾ ಇದು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. 0.21. ಇದು 0.2 ಇಂಟು ಎಫ್ ಇದ್ದರೆ ಎಫ್ ಬದಲು ಇದು ಹಾಕ್ಕೊಳ್ಳಿ. ಇದು ನೋಡಿ, ಇದು ಎಕ್ಸಾಮಲ್ಲಿ ಇದು ಬರೆಯೋಕ್ಕೆ ಹೋಗಬೇಡಿ. ಇದು ಬಿಟ್ಟು ಬೇರೆದೆಲ್ಲ ಬರೀರಿ. ಇದು ಮಾತ್ರ ಎಕ್ಸಾಮಲ್ಲಿ ನೀವೇನು ಬರೆಯೋಕ್ಕೆ ಹೋಗಬೇಡಿ, ಸರಿನಾ? K1 ಅಂದರೆ 0.2. ಇದನ್ನ ಟೈಪ್ ಮಾಡಿ ಕ್ಯಾಲ್ಕುಲೇಟು. ವೈ ಜಾಗದಲ್ಲಿ 1, ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇದು ಬರುತ್ತೆ. K2ಗೆ ಇದು ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇದನ್ನ ಇದನ್ನ ಹೊಡೆದ್ಬಿಟ್ಟು ಇದು ಬರೀರಿ, ಇದನ್ನ ಹೊಡೆದ್ಬಿಟ್ಟು ಇದು ಬರೀರಿ. ಆಮೇಲೆ ಇದಕ್ಕೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟು ವೈ ಜಾಗದಲ್ಲಿ ಇದು, ಎಕ್ಸ್ ಜಾಗದಲ್ಲಿ ಇದು ಹಾಕಿದ್ರೆ ಇದು ಬಂದ್ಬಿಡುತ್ತೆ. ನೆಕ್ಸ್ಟು K3ಗೆ ಇದು ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ಇದನ್ನ ಕ್ಯಾಲ್ಸಿಲ್ ಹೊಡೆದು ಇದು ಬರೀರಿ, ಇದನ್ನ ಕ್ಯಾಲ್ಸಿಲ್ ಹೊಡೆದು ಇದು ಬರೀರಿ. ಆಮೇಲೆ ಇದನ್ನ ಹೊಡೀರಿ, ಕ್ಯಾಲ್ಸಿಲಿ ಹೊಡೆದ್ಬಿಟ್ಟು ವೈ ಜಾಗದಲ್ಲಿ ಇದು ಹಾಕಿ, ಎಕ್ಸ್ ಜಾಗದಲ್ಲಿ ಇದು ಹಾಕಿ ಇದು ಬಂದ್ಬಿಡುತ್ತೆ. ಇದು ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನ ಕ್ಯಾಲ್ಸಿಲ್ ಮಾಡಿ ಇದು ಬರೀರಿ, ಇದನ್ನ ಕ್ಯಾಲ್ಸಿಲ್ ಮಾಡಿ ಇದನ್ನ ಬರೀರಿ. ಆಮೇಲೆ ಇದನ್ನ ಹೊಡೆದ್ಬಿಟ್ಟು ವೈ ಜಾಗದಲ್ಲಿ ಇದು ಹಾಕಿ, ಎಕ್ಸ್ ಜಾಗದಲ್ಲಿ ಇದು ಹಾಕಿ ಇದು ಬಂದ್ಬಿಡುತ್ತೆ. ಫೈನಲ್ಲು ಈ ಫಾರ್ಮುಲಾ ವೈ ಆಫ್ x0 ಪ್ಲಸ್ h ಈಸ್ ಈಕ್ವಲ್ ಟು y0. ಫಾರ್ಮುಲಾನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಡೇಟಾ. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬಂದ್ಬಿಡುತ್ತೆ, ಇದು ಹೊಡೆದ್ರೆ ಇದು ಬರುತ್ತೆ. ಅಂದರೆ ವೈ ಆಫ್ 0.2 ಈಸ್ ಈಕ್ವಲ್ ಟು 1.1960 ಫೈನಲ್ ಆನ್ಸರು. ಅರ್ಥ ಆಗ್ತಿದೆಯಲ್ವಾ? ಇಷ್ಟೇ. ಇದರಲ್ಲಿ ನಿಮಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋದು ಯಾವುದ್ಯಾವುದಂದರೆ K1,
K2, K3, K4 ಮತ್ತು y of x0 plus h. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.